ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೂತನ ವಿಶ್ವವಸು ಸಂವತ್ಸರ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹೊಸ ಕನಸುಗಳನ್ನು ಹೊತ್ತು ತರಲಿ, ಕಂಡಂತಹ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ಗ್ರಾಚಾರ ಪರಿಹಾರ ಚಾನೆಲ್ನ ಹಾರೈಕೆ. ವಸಂತ ಮಾಸದ ಚಿಗುರು, ಕೋಗಿಲೆಯ ಸುಮಧುರ ಧ್ವನಿ ಎಲ್ಲರ ಮನಸ್ಸುಗಳನ್ನು ಅರಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಪ್ರಕೃತಿಯಲ್ಲಿನ ಏರುಪೇರು, ಮನುಷ್ಯರ ಆಗುಹೋಗುಗಳು ಗ್ರಹಗಳ ಸಂಚಾರದಂತೆ ನಡೆಯುತ್ತವೆ. ಹಾಗೆಯೇ ಗ್ರಹಗತಿಯಂತೆಯೇ ವರ್ಷಕ್ಕೆ ಇಂತಿಷ್ಟು ಆದಾಯ ಹಾಗೂ ಖರ್ಚುಗಳು ಕೂಡ ಉಂಟಾಗುತ್ತವೆ. ಇದನ್ನು ನಾವು ಮೊದಲೇ ತಿಳ್ಕೊಳ್ಳೋದ್ರಿಂದ ನಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬಹುದು, ಖರ್ಚುಗಳನ್ನು ಎಲ್ಲೆಲ್ಲಿ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದ ಬಜೆಟನ್ನು ರೂಪಿಸ್ಕೊಂಡು ಇಡೀ ವರ್ಷ ಹಾಯಾಗಿರಬಹುದು. ಹಾಗಾದರೆ ಬನ್ನಿ, 12 ರಾಶಿಗಳವರ ಆದಾಯ, ಖರ್ಚು ಜೊತೆಗೆ ವರ್ಷದ ಆಗುಹೋಗುಗಳ ಒಂದೆರಡು ಅಂಶಗಳನ್ನು ನೋಡೋಣ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಹೊಸ ವರ್ಷದಲ್ಲಿ ಅಂದಾಜು ಆದಾಯ 90% ಖರ್ಚು 10% ಮಾತ್ರ. ಹೀಗಾಗಿ ಆರಾಮವಾಗಿ ಬಜೆಟ್ ಮಾಡ್ಕೊಳ್ಬಹುದು. ಅದರಲ್ಲೂ ಉಳಿತಾಯಕ್ಕೆ ಮೊದಲ ಸ್ಥಾನ ಕೊಡಬಹುದು. ಈ ವರ್ಷ ನೀವು ಮನೆ, ಜಮೀನು ಮೊದಲಾದ ಆಸ್ತಿಯನ್ನು ಖರೀದಿ ಮಾಡ್ತೀರಿ. ತೀರ್ಥಕ್ಷೇತ್ರಗಳ ದರ್ಶನ ಯೋಗ ಇದೆ. ಧಾರ್ಮಿಕ ಕಾರ್ಯಗಳಿಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತೀರಿ. ಆದರೆ ಕೌಟುಂಬಿಕವಾಗಿ ಒಂದಿಷ್ಟು ಕ್ಲೇಶಗಳು ನಿಮ್ಮನ್ನು ಕಾಡುತ್ತೆ. ಮನೆಯಲ್ಲಿನ ನಿಮ್ಮ ಪ್ರೀತಿ ಪಾತ್ರರಿಗೆ ಅನಾರೋಗ್ಯ ಉಂಟಾಗೋದ್ರಿಂದ ದುಃಖ ಪಡ್ತೀರಿ. ನಿಮಗೂ ಕೂಡ ವಾತಪಿತ್ತದ ಏರುಪೇರಿನಿಂದ ಸಮಸ್ಯೆ ಉಂಟಾಗುತ್ತೆ. ಒಟ್ಟಿನಲ್ಲಿ ಆಸ್ಪತ್ರೆಗೆ ಪರದಾಟ ಇದ್ದೇ ಇರುತ್ತೆ. ಇದಕ್ಕೆ ತಕ್ಕಂತೆ ಬಜೆಟ್ ರೂಪಿಸ್ಕೊಳ್ಳಿ. ಇನ್ನು ಉದ್ಯೋಗಿಗಳು ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ, ಜಾಗ್ರತೆಯಿಂದ ಮಾಡಿ. ಬಾಸ್ ನಿಮ್ಮ ಮೇಲೆ ಈ ವರ್ಷ ಒಂದು ಕಣ್ಣಿಟ್ಟೇ ಇರ್ತಾರೆ. ಹೀಗಾಗಿ ಸೋಮಾರಿತನ ತೋರಿಸಿದರೆ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೀರಿ. ಇನ್ನು ರೈತರಿಗೆ ಉತ್ತಮ ಫಸಲು ಬಂದು ಸಂತೋಷ ಪಡ್ತೀರಿ. ಸಂಕಷ್ಟಗಳೇನಾದರೂ ಇದ್ದಲ್ಲಿ ಪರಿಹಾರವಾಗಿ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಸಸ್ಯಗಳನ್ನು ದಾನ ಮಾಡಿ ಅಥವಾ ಪಶುಗಳಿಗೆ ಹಸಿ ಹುಲ್ಲು ತಿನ್ನಿಸಿ, ಗಿಡಗಳಿಗೆ ನೀರು ಹಾಕಿ. ಶುಭವಾಗಲಿ.